ಇನ್ನು ಪೊಲೀಸ್ ಕಸ್ಟಡಿಯಲ್ಲಿರುವಂತಹ ಶ್ರೀಗಳಿಗೆ ಖಾಕಿ ಪ್ರಶ್ನೆಗಳನ್ನು ಎದುರಿಸಬೇಕಾದಂತ ಅನಿವಾರ್ಯತೆ ಎದುರಾಗಿದೆ. ಜಯದೇವ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗುತ್ತೆ ಅನ್ನುವಂಥ ವಿಚಾರಗಳೆಲ್ಲವೂ ಕೋರ್ಟ್ ಆದೇಶದಿಂದ ಮುಕ್ತವಾಗಿವೆ. ಹಾಗಾದ್ರೆ ಅಂದ್ರೆ ಮುಕ್ತಾಯವಾದಂತಾಗಿದೆ. ಹಾಗಾದ್ರೆ ಕೋರ್ಟ್ನಲ್ಲಿ ನಡೆದಂತಹ ವಿಚಾರಣೆ ಏನೇನಾಗಿತ್ತು? ಬೆಂಗಳೂರಿನತ್ತ ಚಿತ್ತ ಹರಿಸಿದ್ದಂತ ಶ್ರೀಗಳಿಗೆ ಶಾಕ್ ಆಗಿದ್ದೆ ಅಲ್ಲಿ. ಏನೇನಾಯ್ತು ಇವತ್ತು ಕೋರ್ಟ್ನಲ್ಲಿ? ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಕಾವಿ ತೊಟ್ಟು ಪ್ರವಚನ ಹೇಳ್ತಿದ್ದ ಶ್ರೀಗಳು ಖಾಕಿ ಬಲೆಗೆ ಬಿದ್ದಿದ್ದಾರೆ. ಕ್ರಾಂತಿಕಾರಿ ಯೋಜನೆ ರೂಪಿಸಿದ್ದವರು ಕಸ್ಟಡಿ ಪಾಲಾಗಿದ್ದಾರೆ. ಪೋಕ್ಸೋ ಇಕ್ಕಳದಲ್ಲಿ ಸಿಲುಕಿ ಜೈಲು ಹಕ್ಕಿಯಾಗಿದ್ದಾರೆ. ಹೌದು, ಚಿತ್ರದುರ್ಗದ ಡಾಕ್ಟರ್ ಶಿವಮೂರ್ತಿ ಮುರುಘಾಶ್ರೀಯನ್ನ 3 ದಿನ ಪೊಲೀಸ್ ವಶಕ್ಕೆ ನೀಡಲಾಗಿದೆ. ರಾತ್ರಿ ಜೈಲು, ಬೆಳಗ್ಗೆ ಆಸ್ಪತ್ರೆ, ಸಂಜೆ ಪೊಲೀಸ್ ಕಸ್ಟಡಿ. ಬೆಂಗಳೂರು ದಾರಿ ಬಂದ್, ಚಿತ್ರದುರ್ಗದಲ್ಲೇ ಶ್ರೀಗಳು ಬಂಧಿ. ಎಸ್, ರಾತ್ರೋರಾತ್ರಿ ಚಿತ್ರದುರ್ಗದ ಜೈಲು ಸೇರಿದ್ದ ಶ್ರೀಗಳು ಬೆಳಗ್ಗೆ ಎದ್ದೇಳ್ತಾ ಇದ್ದ ಹಾಗೆ ಚಿತ್ರದುರ್ಗದ ಜಿಲ್ಲಾಸ್ಪತ್ರೆ ಸೇರಿದ್ರು. ಎದೆ ನೋವಿನ ಕಾರಣದಿಂದಾಗಿ ಶ್ರೀಗಳನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಒಂದೊಂದೇ ತಪಾಸಣೆಗಳು ಮುಕ್ತಾಯವಾಗ್ತಾ ಇದ್ದ ಹಾಗೆ ಶ್ರೀಗಳನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗುತ್ತೆ, ದಾವಣಗೆರೆಗೆ ಶಿಫ್ಟ್ ಮಾಡಲಾಗುತ್ತೆ ಅನ್ನೋ ಮಾತುಗಳು ಕೇಳಿಬಂದ್ವು. ಅಷ್ಟೇ ಯಾಕೆ, ಬೆಂಗಳೂರಿಗೆ ಶಿಫ್ಟ್ ಮಾಡೋದಕ್ಕೆ ವೈದ್ಯರು ನಿರ್ಧಾರವನ್ನೂ ಮಾಡಿದ್ರು. ಹೀಗಾಗಿ ರಸ್ತೆ ಮೂಲಕ ಹೋಗ್ಬೇಕಾ, ಏರ್ ಆಂಬ್ಯುಲೆನ್ಸ್ ನಲ್ಲಿ ಶ್ರೀಗಳನ್ನ ಶಿಫ್ಟ್ ಮಾಡ್ಬೇಕಾ ಅಂತ ಚರ್ಚೆ ನಡೀತಾ ಇರುವಾಗ್ಲೇ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಕಂಪ್ಲೀಟ್ ಪಿಕ್ಚರ್ ಚೇಂಜ್ ಆಗಿತ್ತು. ಯಾಕಂದ್ರೆ ಆರೋಪಿಯನ್ನ ಮಧ್ಯಾಹ್ನ 3 ಗಂಟೆ ಒಳಗೆ ಹಾಜರುಪಡಿಸಿ ಅಂತ ಕೋರ್ಟ್ ತಾಕೀತು ಮಾಡಿತ್ತು. ಶ್ರೀ ಹಿಂದೇಟು. ಜಡ್ಜ್ ಸೂಚನೆ ಬಳಿಕ ಕಟಕಟೆಯಲ್ಲಿ ನಿಂತು ಶ್ರೀ ಕಣ್ಣೀರು. ಕೋರ್ಟ್ಗೆ ಶ್ರೀಗಳನ್ನ ಹಾಜರುಪಡಿಸಿದಾಗ ಮೊದಲು ಕಟಕಟೆಯಲ್ಲಿ ನಿಂತುಕೊಳ್ಳದ ಮುರುಘಾಶ್ರೀ ಕಟಕಟೆಯ ಪಕ್ಕದಲ್ಲಿ ನಿಂತಿದ್ರು. ಬಳಿಕ ಕಟಕಟೆಯಲ್ಲಿ ನಿಲ್ಲುವಂತೆ ನ್ಯಾಯಾಧೀಶರು ಸೂಚಿಸಿದ್ರು. ಆಗ ಕಟಕಟೆಯಲ್ಲಿ ನಿಂತ ಶ್ರೀಗಳು ಕಣ್ಣೀರ್ ಹಾಕಿದ್ರಂತೆ. ಬಳಿಕ ವಿಚಾರಣೆ ನಡೆಸಿದ ಕೋರ್ಟ್ ಮುರುಘಾಶ್ರೀಗಳನ್ನ 3 ದಿನ ಪೊಲೀಸ್ ಕಸ್ಟಡಿಗೆ ನೀಡಿತು. ಸೆಪ್ಟೆಂಬರ್ 5 ಸೋಮವಾರದಂದು ಬೆಳಗ್ಗೆ 11 ಗಂಟೆಗೆ ಮತ್ತೆ ಕೋರ್ಟ್ಗೆ ಹಾಜರುಪಡಿಸಿ ಅಂತ ಕೋರ್ಟ್ ಆದೇಶಿಸಿತು. ಆಗ ಕಟಕಟೆಯಲ್ಲಿದ್ದ ಸ್ವಾಮೀಜಿ ಕುಸಿದು ಕುಳಿತರು. ದಾರಿ ಯಾವುದಯ್ಯ ಮುರುಘಾಶ್ರೀಗಳಿಗೆ? ಹೌದು, ಬೆಂಗಳೂರಿನ ಜಯದೇವ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ ಅಂತ ಹೇಳಲಾಗ್ತಿತ್ತು. ಆದ್ರೆ ಪೊಲೀಸ್ ಕಸ್ಟಡಿಗೆ ನೀಡ್ತಾ ಇದ್ದ ಹಾಗೆ ಬೆಂಗಳೂರಿನ ದಾರಿ ಬಂದ್ ಆಯ್ತು. ಹಾಗಾದ್ರೆ ಈಗ ಶ್ರೀಗಳನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡೋಕ್ ಆಗಲ್ವಾ? ಅದೆಂಥ ಎದೆ ನೋವಿದ್ರು ಶ್ರೀಗಳು ವಿಚಾರಣೆಗೆ ಹಾಜರಾಗ್ಲೇಬೇಕಾ? ಅದನ್ನೇ ತೋರಿಸ್ತೀವಿ ನೋಡಿ. ಅಂದ ಹಾಗೆ ಮುರುಘಾಶ್ರೀಗಳ ವೈದ್ಯಕೀಯ ಚಿಕಿತ್ಸೆ ಕುರಿತು ಕೋರ್ಟ್ ಯಾವುದೇ ನಿರ್ದೇಶನ ನೀಡಿಲ್ಲ. ಯಾಕಂದ್ರೆ ಜೈಲಾಧಿಕಾರಿಗಳು ಪೂರಕ ದಾಖಲೆಯನ್ನ ಕೋರ್ಟ್ಗೆ ಸಲ್ಲಿಸಿಲ್ಲ. ಸಮರ್ಪಕ ದಾಖಲೆ ನೀಡದೆ ಕೇವಲ ವೈದ್ಯರ ವರದಿಯನ್ನಷ್ಟೇ ಜೈಲಾಧಿಕಾರಿಗಳು ನೀಡಿದ್ರು. ಹೀಗಾಗಿ ಕೇವಲ ವೈದ್ಯರ ವರದಿ ಪರಿಗಣಿಸೋದಕ್ಕೆ ಕೋರ್ಟ್ ನಿರಾಕರಿಸಿತು. ಸೂಕ್ತ ದಾಖಲೆ ಸಲ್ಲಿಸದ ಕಾರಣ ವೈದ್ಯಕೀಯ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಶ್ರೀಗಳನ್ನ ಶಿಫ್ಟ್ ಮಾಡೋ ಬಗ್ಗೆ ಯಾವುದೇ ಆದೇಶ ನೀಡಿಲ್ಲ. ಈ ಮಧ್ಯೆ ಪೊಲೀಸ್ ಕಸ್ಟಡಿಗೆ ನೀಡುವಂತೆ ರಿಮಾಂಡ್ ಅರ್ಜಿಯನ್ನ ಸಲ್ಲಿಸಿದ ತನಿಖಾಧಿಕಾರಿಗಳ ಪರ ವಕೀಲರು ತನಿಖೆಗೆ ಅಗತ್ಯ ಇದೆ ಅಂತ ವಾದಿಸಿದ್ರು. ರಿಮಾಂಡ್ ಅರ್ಜಿ ಪರಿಗಣಿಸಿದ ಕೋರ್ಟ್ ಶ್ರೀಗಳನ್ನ ಕಸ್ಟಡಿಗೆ ನೀಡಿತು. ಸದ್ಯ ಶ್ರೀಗಳು ಕಸ್ಟಡಿಯಲ್ಲಿರೋದ್ರಿಂದ ವಿಚಾರಣೆ ಎದುರಿಸೋದು ಅನಿವಾರ್ಯ ಆಗಿದೆ. ಆಸ್ಪತ್ರೆಯಲ್ಲೇ ವಿಚಾರಣೆ ನಡೆಸುವ ಅಧಿಕಾರ ಪೊಲೀಸರಿಗೆ ಇರೋದ್ರಿಂದ ವಿಚಾರಣೆ ಎದುರಿಸದೆ ಶ್ರೀಗಳಿಗೆ ಬೇರೆ ದಾರಿಯೇ ಇಲ್ಲ. ಮುರುಘಾ ಶ್ರೀಗಳಿಗೆ ಪೊಲೀಸರ ಗ್ರಿಲ್. ಮುರುಘಾ ಸ್ವಾಮೀಜಿಯನ್ನ ಪೊಲೀಸ್ ಕಸ್ಟಡಿಗೆ ನೀಡಿದ ಬಳಿಕ ಮತ್ತೆ ಆಸ್ಪತ್ರೆಗೆ ದಾಖಲಿಸಲಾಯಿತು.
ಇಸಿಜಿ ಸೇರಿದ ಹಾಗೆ ವಿವಿಧ ತಪಾಸಣೆಯನ್ನ ನಡೆಸಲಾಯಿತು. ಶ್ರೀಗಳ ಆರೋಗ್ಯ ಸ್ಥಿರವಾಗಿದ್ರೆ ಆಸ್ಪತ್ರೆಯಿಂದ ಶಿಫ್ಟ್ ಮಾಡಿ ವಿಚಾರಣೆ ಮಾಡ್ತೀವಿ ಅಂತ ಚಿತ್ರದುರ್ಗ ಪೊಲೀಸ್ ವರಿಷ್ಠಾಧಿಕಾರಿ ಪರಶುರಾಮ್ ಹೇಳಿದ್ರು. ಅವರ ಹೆಲ್ತ್ ಕಂಡೀಷನ್ ಅನ್ನು ನೋಡಿಕೊಂಡು ಅದರ ಪ್ರಕಾರ ಮತ್ತೆ ಚೆಕ್ಅಪ್ ಮಾಡ್ತಾ ಇದ್ದಾರೆ. ಅವರಿಗೆ ನೆಸೆಸರಿ ಮೆಡಿಕಲ್ ಏಡ್ ಕೊಡೋದಕ್ಕೆ ಇನ್ಸ್ಟ್ರಕ್ಷನ್ಸ್ ಇದೆ. ಸ್ಪೆಷಲ್ ಫುಡ್ ಆರ್ ಎನಿಥಿಂಗ್ ಲೈಕ್ ದಟ್ ಹೇಳೋದು ಕೂಡ ಹೇಳಿದ್ದಾರೆ. ಆ ತರದ್ದೇನಿಲ್ಲ. ಒಟ್ನಲ್ಲಿ ಮುರುಘಾ ಶ್ರೀಗಳು ಆಸ್ಪತ್ರೆಯಲ್ಲಿದ್ರು ಖಾಕಿ ಪ್ರಶ್ನೆಗಳನ್ನ ಎದುರಿಸಬೇಕಾದ ಸ್ಥಿತಿ ಬಂದಿದೆ. ಸದ್ಯ ನಾಳೆ ಶ್ರೀಗಳ ಪರ ವಕೀಲರು ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಸ್ತಾ ಇದ್ದು ಕುತೂಹಲ ಮೂಡಿಸಿದೆ. ಚಿತ್ರದುರ್ಗದಿಂದ ಬಸವರಾಜ್ ಜೊತೆ ರಮೇಶ್, ಟಿವಿ9 ಬೆಂಗಳೂರು.